ನಮಸ್ಕಾರ. ಸಾಹಿತ್ಯ ಪರಿಷತ್ತಿಗೊಂದು ಕರ್ತವ್ಯ ಸಂಹಿತೆ. ತನಗಾದ ಅನುಭವ, ತನ್ನ ಒಳ ಅನಿಸಿಕೆಗಳು, ತಾನು ಕಂಡ ಬದುಕಿನ ವ್ಯಕ್ತಿಗಳ ಒಳನೋಟಗಳು, ಇವುಗಳಿಗೂ ಭಾಷೆಗೂ ನಡುವೆ ಇರುವ ಅಂತರವನ್ನು ಕಡಿಮೆ ಮಾಡ್ತಾ ಅವೆರಡೂ ಒಂದಾಗುವ ಮುಹೂರ್ತಕ್ಕಾಗಿ ಕಾಯುವ ತಾಳ್ಮೆನ ಕಲಿತಾ ಬದಲಾಗ್ತಾ ಇರೋ ಮಾನವ ಜಗತ್ತು ಹಾಗೂ ಪ್ರಕೃತಿಗಳ ನಡುವೆ ಅವುಗಳ ಪ್ರತಿಮೆಗಳ ಮೂಲಕವೇ ತನ್ನ ಕೃತಿ ಸ್ಥಾಯಿಯಾಗುವಂತೆ ಕೆಲಸ ಮಾಡುವವನೇ ಸಾಹಿತಿ. ಅಂಥ ಕೆಲಸವೇ ಸಾಹಿತ್ಯ. ಇನ್ನು ಈ ವಾಗಾಡಂಬರ, ವಿಜೃಂಭಣೆ, ಮಾತಿನ ದುಂದುಗಾರಿಕೆ ಇವು ಸಾಹಿತ್ಯಕ್ಕೆ ಹೊರತು. ಹೀಗಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದೆಲ್ಲವೂ ಸಾಹಿತ್ಯದ ಸಂಘ ಸಂಸ್ಥೆಗಳೂ ಸೇರಿ ಯಾವುದೇ ಆಡಂಬರ ಬೂಟಾಟಿಕೆಗಳು ಇಲ್ಲದೆ ಧೀಮಂತಿಕೆಯ ನೆಲೆಯಲ್ಲಿ ಆಳವಾಗಿ, ಶಾಂತವಾಗಿ, ಮನುಷ್ಯರ ಅಂತರಂಗದ ಮೇಲೆ ಗಂಭೀರವಾಗಿ, ನಿಧಾನವಾಗಿ, ಸರಸವಾಗಿ ಪ್ರಭಾವ ಬೀರುವ ಹಾಗೆ ಕೆಲಸ ಮಾಡಿಕೊಂಡು ಹೋಗಬೇಕು. ಈ ಮೇಳ, ಜಾತ್ರೆ, ವಿನೋದ, ಮನರಂಜನೆ, ಗದ್ದಲ, ಸರ್ಕಸ್ಸು, ಪರಿಷೆ ಇವೇ ಮನುಷ್ಯರಿಗೆ ಬೇಕಾಗ್ತವೆ ನಿಜ. ಆದರೆ ಸಾಹಿತ್ಯ ಪರಿಷತ್ತು ಮಾಡಬೇಕಾದ ಕೆಲಸ ಅದಲ್ಲ. ಇದು ನಮ್ಮ ಅಡಿಗರ ಸಾಹಿತ್ಯ ಪರಿಷತ್ತಿಗೊಂದು ಕರ್ತವ್ಯ ಸಂಹಿತೆಯ ಮಾತುಗಳು. ಇನ್ನಷ್ಟು ಅಂಶಗಳನ್ನು ಮುಂದೆ ಹೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮ ಪ್ರದೀಪ್ ಪರಾಕ್ರಮ.